ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಈಗ ಫ್ಯಾಮಿಲಿ ಎಂಟ್ರ್ ಆಗಿದೆ. ಮೊದಲಿಗೆ ರಾಶಿಕಾ ತಮ್ಮ ಬಂದಿದ್ದಾರೆ. ಅಂದರೆ ಯಾವ ರೀತಿ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ, ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಜನ ಅವ್ರು 3-4 ಜನ ಅವ್ರನ್ನ ಅಟ್ಟಾಡ್ಸ್ಕೊಂಡು ಬರೋ ಥರ ಎಂಟ್ರಿ ಕೊಟ್ಟಿದ್ದಾರೆ. ಅಂದರೆ ಹೆಲ್ಮೆಟ್ ಹಾಕೊಂಡು ಅವ್ರು ಓಡ್ತಿರ್ತಾರೆ, ಬ್ಲ್ಯಾಕ್ ಮಾರ್ಕ್ಸ್ಗೆಲ್ಲ ಹಾಕೊಂಡು ಬರ್ತಾರಲ್ಲ, ಅವರು ಒಂದು 2-3 ಜನ ಅವ್ರ ಹಿಂದೆ ಅಟ್ಟಾಡ್ಸ್ಕೊಂಡು ಹೋಗ್ತಿರ್ತಾರೆ. ಮನೆಯವರೆಲ್ಲ ಗಾಬರಿ ಆಗ್ತಾರೆ. ಆಮೇಲೆ ಆ 3-4 ಜನ ಕ್ಯಾಪ್ ಹಾಕಿರ್ತಾರಲ್ಲ, ಆಮೇಲೆ ಅವ್ರನ್ನ ಇಟ್ಕೊಳ್ಳಿ ಅನ್ನೋ ರೀತಿ ಸನ್ನೆ ಮಾಡ್ತಾರೆ. ಆಗ ಮನೆ ಮಂದಿ ಎಲ್ಲ ಸೇರಿ ಇಟ್ಕೊಳ್ತಾರೆ ಅವ್ರನ್ನ. ಯಾರೋ ಫ್ಯಾಮಿಲಿ ಮೆಂಬರ್ ಇರ್ಬೋದು, ತೆಗೀರಿ ಹೆಲ್ಮೆಟ್ ಅಂತ ಕಾವ್ಯ ಅಂತಾರೆ. ಆಗ ಧ್ರುವಂತವ್ರು ಅವ್ರನ್ನ ಇಟ್ಕೊಂಡು ಹೆಲ್ಮೆಟ್ ಓಪನ್ ಮಾಡ್ತಾರೆ. ಆವಾಗ ಅವ್ರು ರಾಶಿಕರ್ ತಮ್ಮ ಆಗಿರ್ತಾರೆ. ರಾಶಿಕರ್ ತಮ್ಮ ಬಂದು ಫುಲ್ಲು ಅವಳು ಹಗ್ ಮಾಡ್ಕೊಂಡು ಅಳ್ತಾ ಇರ್ತಾಳೆ ಅವ್ರ ತಮ್ಮನ. ಸೊ ಅದಾದಮೇಲೆ ಗಾರ್ಡನ್ ಎಂಟ್ರಿ ಈ ಥರ ಎಲ್ಲರ ಹತ್ರನೂ ಮಾತಾಡಬೇಕಾದ್ರೆ ಫ್ರೀಸ್ ಮಾಡ್ತಾರೆ ಎಲ್ಲರನ್ನೂ. ನಂತರ ರಾಶಿಕರ್ ಅಮ್ಮ ಎಂಟ್ರಿ ಕೊಡ್ತಾರೆ. ಅಲ್ಲೂ ಕೂಡ ರಾಶಿಕಾ ಎಮೋಷ್ನಲ್ ಆಗ್ತಾರೆ. ನಂತರ ಗಿಲ್ಲಿ ಕೇಳ್ತಾನೆ ಅವ್ರ ಅಮ್ಮನ, ರಾಶಿಕಾ ಮತ್ತು ಅವ್ರ ತಮ್ಮನ ಕೇಳ್ತಾನೆ, ನಿಮ್ಗೆ ಇಷ್ಟು ಜನ 5 ಜನ ಹುಡುಗರಿದ್ದಾರೆ, ಅವರೆಲ್ಲ ನಿಮ್ಮ ಫೇವ್ರೇಟ್ ಯಾರು, ನಾನಾ ಅನ್ನೋ ರೀತಿ ಕೇಳ್ತಾನೆ. ನಾನಲ್ವಾ ಅಂತ ಕೇಳ್ತಾನೆ ಗಿಲ್ಲಿ. ಅದು ನಿಮ್ಮ ಫೇವ್ರೇಟ್ ಹೇಳಿ ಫಸ್ಟು ಅಂತ ಕೇಳ್ತಾನೆ. ಅವಾಗ ಅವ್ರ ಅಮ್ಮ ಹೇಳ್ತಾರೆ, ನಮ್ಮ ಮಗಳಿಗೆ ಯಾರು ಇಷ್ಟ ಅಂದರೆ, ನಮ್ಮ ಮಗಳಿಗೆ ಯಾರನ್ನ ನೋವು ಮಾಡಿರ್ತಾರಲ್ಲ ಅವ್ರು ಯಾವತ್ತೂ ನಮಗಿಷ್ಟ ಅಂತ ಹೇಳೋಕ್ಕಾಗಲ್ಲ ಅನ್ನೋ ರೀತಿ ಗಿಲ್ಲಿಗೆ ಇದನ್ನ ಮಾಡ್ತಾರೆ. ಅಂದರೆ ನೀನು ಇಷ್ಟ ಆಗಲ್ಲ, ನನ್ನ ಮಗ್ಳಿಗೆ ತುಂಬ ಅವಮಾನ ಮಾಡಿದ್ಯಾ, ಅಂದರೆ ತುಂಬ ಅವಳಿಗೆ ಏನಂತಾರೆ, ಸಿಕ್ಕಾಪಟ್ಟೆ ಅವಳನ್ನ ಅಳಿಸಿದ್ಯಾ ಅನ್ನೋ ರೀತಿ ಮಾತಾಡ್ತಾರೆ ಅವರಮ್ಮ. ಗಿಲ್ಲಿ ಫುಲ್ಲು ಅರ್ಟ್ ಮಾಡ್ಕೊಂಡು ಮುಖ ಸಪ್ಪಂಗೆ ಮಾಡ್ಕೊಬಿಡ್ತಾರೆ. ಒಟ್ಟಿನಲ್ಲಿ ರಾಶಿಕಾ ಅಮ್ಮ ಸ್ವಲ್ಪ ಗಿಲ್ಲಿಗೆ ಕಂಡ್ರೆ ಆಗಲ್ಲ ಅನ್ನೋ ರೀತಿನೇ ಪಾಪ ಮಾತಾಡಿಸ್ತಾರೆ. ಹೇಳೋಕ್ಕಾಗಲ್ಲ, ಆಮೇಲೆ ಚೆನ್ನಾಗೂ ಆಗ್ಬೋದು, ತಮಾಷೆಗೂ ಮಾತಾಡಿರ್ಬೋದು ಆ ಮಾತು. ನಂತರ ಇದೆಲ್ಲ ಆದಮೇಲೆ ಸೂರಜ್ ಅವ್ರ ಮಮ್ಮಿ ಎಂಟ್ರಿ ಆಗಿಲ್ಲ. ಫಸ್ಟು ಒಂದು ಪತ್ರ ಬರುತ್ತೆ, ಒಂದು ಟಿಫನ್ ಬಾಕ್ಸ್ ಬರುತ್ತೆ 3-4 ಲೇಯರ್ದು. ಆ 3-4 ಲೇಯರ್ಲಿ ಓಪನ್ ಮಾಡ್ತಾರೆ. ಒಂದು ಡಬ್ಬಿಲಿ ಅದರಲ್ಲೇನು ಎಲ್ಲ ಖಾಲಿ ಬಾಕ್ಸ್ ಇರುತ್ತೆ. ಒಂದು ಡಬ್ಬಿಲಿ ಪೇಪರ್ ಇರುತ್ತೆ. ಅಂದರೆ ಅವ್ರ ಅಮ್ಮ ಬರೆದಿರ್ತಾರೆ, ನಿನ್ನ ಊಟನ ನಾವು ತುಂಬ ಮಿಸ್ ಮಾಡ್ಕೊಡ್ತೀವಿ ಬೋಜು, ನನಗೊಂಚೂರು ಮಾಡಿ ಕಳಿಸ್ತೀಯಾ, ಅಂದರೆ ನಾನು ಬರೋಕ್ಕಾಗಲ್ಲ, ನನಗೆ ಮಾಡಿ ಕಳಿಸು, ನಾನು ಊಟ ತಿಂತೀನಿ ಅಂತ ಇದು ಮಾಡಿರ್ತಾರೆ, ಪತ್ರ ಬರೆದಿರ್ತಾರೆ. ಸೊ ಗೈಸ್, ಬೇಜಾರು ಮಾಡ್ಕೊಬಿಡಿ, ನಾನು ತುಂಬ ತೊದಲಿಸ್ತಿದ್ದೀನಿ. ಆ ಥರ ಬರೆದಿರ್ತಾರೆ ಪತ್ರ. ಅವಾಗ ಬೋಜು ಅಳ್ಕೊಂಡು ಅವ್ರ ಅಮ್ಮನ ನೆನಪಲ್ಲೇ ಎಗ್ ಬುರ್ಜಿನೋ ಅಥವಾ ಚಪಾತಿನ ಏನೋ ಮಾಡ್ತಿರ್ತಾರೆ. ಎಗ್ ಬುರ್ಜಿ ಹಾಕೋದಂಗೆ ಕಾಣುತ್ತೆ, ಮೋಸ್ಟ್ಲಿ ಚಪಾತಿನೂ ಮಾಡಿರ್ತಾರೆ ಎಗ್ ಬುರ್ಜಿಗೆ. ಅದನ್ನ ಹಾಕ್ಬಿಟ್ಟು ಟಿಫನ್ ಬಾಕ್ಸ್ ಹಾಕ್ಬಿಟ್ಟು ಬಿಗ್ ಬಾಸ್ ಎಲ್ಲಿಡಬೇಕು ಅಂತ ಬಿಗ್ ಬಾಸ್ನ ಕೇಳ್ತಾರೆ. ಆಗ ಅವ್ರ ಅಮ್ಮನ ಟಿ ವಿಲಿ ಹಾಕ್ತಾರೆ. ಅವ್ರ ಅಮ್ಮ ಕನ್ಫೆಷನ್ ರೂಮಲ್ಲಿ ಕೂತಿರ್ತಾರೆ. ಅವಾಗ ಓಡೋಗಿ ಅವ್ರ ಅಮ್ಮನ ಟಿಫನ್ ಬಾಕ್ಸು ತೊಗೊಂಡೋಗಿ ಅವ್ರ ಅಮ್ಮನ ಹೋಗಿ ತಪ್ಕೊಂಡು ಅಳ್ತಾರೆ. ಇಷ್ಟು ಇವರಿಬ್ಬರು ಫ್ಯಾಮಿಲಿ ಎಂಟ್ರಿ ಆಗಿದೆ ಬಿಗ್ ಬಾಸ್ ಮನೆ ಒಳಗಡೆ. ತುಂಬ ಚೆನ್ನಾಗಿದೆ. ನೋಡೋಣ ಯಾರ್ಯಾರು ಫ್ಯಾಮಿಲಿ ಯಾವಾಗ ಹೆಂಗೆ ಎಂಟ್ರಿ ಕೊಡ್ತಾರೆ ಅಂತ ನನಗೂ ನೋಡೋದಕ್ಕೆ ತುಂಬ ಖುಷಿ ಇದೆ. ನಿಮಗೆ ಯಾರ ಫ್ಯಾಮಿಲಿ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 100% ಒಂದಂತೂ ಕನ್ಫರ್ಮ್ ಆಯಿತು, ಒಬ್ಬೊಬ್ಬರು ಮನೆಯಿಂದ ತಮ್ಮ, ಅಮ್ಮ, ಅಪ್ಪ ಈ ಥರ ಎಲ್ಲ ಎಂಟ್ರಿ ಕೊಡ್ತಾರೆ ಗೈಸ್. ನನ್ನ ಪ್ರಕಾರ ಮೋಸ್ಟ್ಲಿ ಗಿಲ್ಲಿ ಮನೆಯಿಂದ ಅವ್ರ ಅಣ್ಣನೂ ಎಂಟ್ರಿ ಕೊಡ್ಬೋದು. ಅವ್ರ ಅಣ್ಣ, ಅಪ್ಪ, ಅಮ್ಮ ಈ ಥರ ಎಲ್ಲ ಎಂಟ್ರಿ ಕೊಡ್ಬೋದು ಅಂತ ನಂಗೆ ಅನಿಸುತ್ತೆ. ನಿಮ್ಮ ಪ್ರಕಾರ ಯಾರ್ಯಾರ ಮನೆಯಿಂದ ಯಾರ್ಯಾರು ಬರಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.